ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಚ್ ಡಿ ಕೋಟೆ ವಿಜಯ್ ಕುಮಾರ್ ಮಾತಾಡ್ತಾ ಇದ್ದೀನಿ, ಎಚ್ ಡಿ ಕೋಟೆಯಿಂದ, ಲ್ಯಾಂಡ್ ಡೀಲರು. ಏನಪ್ಪ ವಿಷಯ ವಿಡಿಯೋದಲ್ಲಿ ಇವತ್ತು ತೊಗೊಬಂದಿದ್ದೀನಿ ಅಂತಂದರೆ, ಇದೊಂದು 3 ಎಕರೆ 5 ಗುಂಟೆ ಜಾಗ ನೋಡಿ. ಅಲ್ಲಿ ಏನು ತೆಂಗು ಮತ್ತು ಹಸು ಎಲ್ಲ ಮೇಯ್ತಾಯಿದೆ, ಅದೇ ಜಾಗ. ಮತ್ತು ಸ್ವಲ್ಪ ರೋಡ್ಗೆ ಅಟ್ಯಾಚ್ ಆಗಿದೆ ಜಾಗ, ಅದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಹಾಗೆ ಇದು 3 ಎಕರೆ 5 ಗುಂಟೆ ಏನಿದೆ ನೋಡಿ. ಟೋಟಲ್ 3 ಎಕರೆ 5 ಗುಂಟಲ್ಲಿ ಇಲ್ಲೊಂದು ಸ್ವಲ್ಪ ಪೀಸ್ ಇದೆ, 1 ಎಕರೆ 5 ಗುಂಟೆ ಪ್ಲಸ್ 2 ಎಕರೆ ಸ್ವಲ್ಪ ರೋಡ್ಗೆ ಅಟ್ಯಾಚ್ ಆದಂಗಿದೆ. ಮಧ್ಯೆ ಒಂದು ಚಾನಲ್ ಬಂದಿದೆ. ಇದು ಟೋಟಲ್ 4 ಎಕರೆ ಜಾಗ ಇದ್ದಿದ್ದು, ಚಾನಲ್ಲು ಕಳೆದು 3 ಎಕರೆ 5 ಗುಂಟೆ ಉಳಿದಿರೋಂಥ ಜಾಗ. ಚೆನ್ನಾಗಿದೆ ಭೂಮಿ, ತೆಂಗಿನ ಸಸಿ ಎಲ್ಲ ಇದೆ, ಇವಾಗ ಹಾಕಿದ್ದಾರೆ. ರೈಟು ಇನ್ನೂ ಗೊತ್ತಿಲ್ಲ, ಹೇಳ್ತೀನಿ ರೈಟ್ ಹೆಂಗೆ ಏನು ಅಂತ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಈ ಜಮೀನು ಕೊಳ್ಳೋರಿದ್ದರೆ, ಒಳ್ಳೆಯ ನೀರು ವ್ಯವಸ್ಥೆನೂ ಇದೆ, ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ಮಧ್ಯೆ ಚಾನಲ್ ಬಂದಿದೆ, ಬೇಸಿಗೆ ಟೈಮಲ್ಲೆಲ್ಲ ಈ ಚಾನಲಲ್ಲಿ ನೀರು ಬರುತ್ತೆ. ಮಧ್ಯ ಆ ಕಡೆ 2 ಎಕರೆ ಪ್ಲಸ್ ಇದೊಂದು ಮಧ್ಯೆ ಚಾನಲ್ಲು ಪ್ಲಸ್ ಇಲ್ಲೊಂದು 1 ಎಕರೆ 5 ಗುಂಟೆ ಜಾಗ ಉಳ್ಕೊಂಡಿದೆ ಕೆಳಗಡೆ. ಒಂದು ಸರಿ ಬಂದು ನೋಡಿ ಜಮೀನು ಹೇಗೆ ಏನು ಇತ್ತು ಅಂತ ಇನ್ನೂ ಮಾಹಿತಿ ಕೊಡ್ತೀನಿ. ಟಾರ್ ರೋಡಿಂದ ಒಂದು 50 ಮೀಟ್ರ್ ಒಳಗಡೆ ಇದೆ ಅಷ್ಟೇ ಈ ಜಾಗ. ಎಚ್ ಡಿ ಕೋಟೆ ತಾಲೂಕಿಗೆ ಸೇರುವಂಥದ್ದು. ಮತ್ತು ದುರಸ್ತಾಗಿದೆ, ಬೋರ್ಡಾಗಿದೆ, ನೀಟಾಗಿ ರೆಡಿ ಇದೆ, ರಿಜಿಸ್ಟ್ರಿಗೆ ರೆಡಿ ಇದೆ, ಡಾಕ್ಯುಮೆಂಟೆಲ್ಲ ಕ್ಲಿಯರ್ ಆಗಿದೆ. 3 ಎಕರೆ 5 ಗುಂಟೆ. ಅದು ಬಿಟ್ಟರೆ ಇಲ್ಲಿ ಹೇಳೋವಂಥದ್ದು ಒಂದು ಬೋರ್ವೆಲ್ ಇದೆ ಲ್ಯಾಂಡಲ್ಲಿ, ರನ್ನಿಂಗ್ ಇದೆ ಬೋರ್ವೆಲ್ಲು, ಏನು ತೊಂದರೆ ಇಲ್ಲ. ಮತ್ತು ವಾತಾವರಣ, ಸುತ್ತಮುತ್ತ ವಾತಾವರಣ ಚೆನ್ನಾಗಿದೆ ತುಂಬ. ನೀವೊಂದು ಸಲ ಬಂದು ನೋಡಿ ವಾತಾವರಣ ಹೇಗಿದೆ ಅಂತ ಹೇಳಿ ನೋಡಿ. ಮತ್ತು ಈ ಕಡೆ ಎಲ್ಲ, ಆ ಕಡೆ ಎಲ್ಲ ತೋಟ ಮಾಡ್ತಾಯಿದ್ದಾರೆ, ಎಲ್ಲ ಸುತ್ತಮುತ್ತ ಆ ಕಡೆ ಈ ಕಡೆ ಎಲ್ಲ ತೋಟ ಇದೆ, ಏನು ತೊಂದರೆ ಇಲ್ಲ. ವ್ಯವಸಾಯ ಎಲ್ಲ ಸುತ್ತಮುತ್ತ ವ್ಯವಸಾಯನೇ ಮಾಡ್ತಾಯಿರೋದು, ಚೆನ್ನಾಗಿದೆ. ಅಣ್ಣ ಹೋಗೋ ಮತ್ತೆ ಅಣ್ಣ ಬರ್ತೀವಿ. ಹಾಂ, ಏನಿದ್ರು ಹೇಳ್ತೀವಿ ಬಿಡಿ. ಹಾಂ, ಇಲ್ಲೇ ಇರ್ತಿರಲ್ಲ, ನೀವು ಸಿಗ್ತಾ ಇರ್ತಿರಲ್ಲ. ನಾನು ನೀವು ಬರೋ ಟೈಮಿಗೆ ಸಿಕ್ಕೋದಿಲ್ಲ ಅಂದರೆ ಟೈಗಲ್ ಬೇಕು ಮನೆ ಹತ್ರ ಇರ್ತೀನಿ. ಆಯಿತು ಆಯಿತು ಅಣ್ಣ. ನಿಮ್ಮ ಹೆಸರು ಅಣ್ಣ? ಮಂಜಣ್ಣ. ಹಾಂ ಸರಿ. ಬನ್ನಿ. ಒಳ್ಳೆ ಕೈ ಇಳಿಕೆ ಗಿಡ ಇದೆ ಇಲ್ಲಿ, ಚೆನ್ನಾಗಿದೆ. ಇದೇ ಲ್ಯಾಂಡ್ ಮಧ್ಯದಲ್ಲೇ ಓಡಾಡ್ತಾ ಇದ್ದೀನಿ. ಮತ್ತು ಬೋರ್ವೆಲ್ ಎಲ್ಲಿದೆ? ಹಾಂ, ಮೋಟ್ರ್ ಮನೆ ಇಲ್ಲಿ ಐತೆ. ಬಾರ ಈ ಕಡೆ, ಕರ್ಗಿರಿ ಹೊಡಿಸ್ಕೊಬಿಟ್ಟೆ ಅಣ್ಣ. ಬೋರ್ ಎಲ್ಲ ಐತೆ ಅಲ್ಲೇ ಸೀಮೆ ಒಳಗ? ಹಾಂ ಹಾಂ. ಸೊ ಲ್ಯಾಂಡಲ್ಲಿ ಬೋರ್ವೆಲ್ ಎಲ್ಲಿದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿದೆ ಬೋರ್ವೆಲ್ಲು, ಮತ್ತು ಮೋಟ್ರ್ ಸ್ವಿಚ್ಚು, ಲ್ಯಾಂಡು, ತೆಂಗಿನ ಮರ ಎಲ್ಲ ಇದೆ. ಈ ತೆಂಗಿನ ಮರನ ಉಳಿಸಿ ಪಾಪ ಯಾರಾದರೂ ಈ ಲ್ಯಾಂಡ್ನ ತೊಗೊಂಡು, ಇಲ್ಲಿ ಯಾರೂ ವ್ಯವಸಾಯ ಮಾಡ್ತಾಯಿಲ್ಲ, ಎಲ್ಲ ಹಾಗೆ ಬಾಳ್ಬಿಟ್ಟಿದ್ದಾರೆ ಪಾಪ. ಈ ತೆಂಗಿನ ಮರಗಳು ನೋಡಿದ್ರೆ ಹೊಟ್ಟೆ ಉರಿತೈತೆ. ಯಾರಾದರೂ ಲ್ಯಾಂಡ್ನ ಬೇಗ ಪರ್ಚೇಸ್ ಮಾಡಿ ಈ ತೆಂಗಿನ ಮರಗಳನ್ನ ಉಳಿಸ್ಕೊಂಡ್ರೆ ಮುಂದೆ ಫ್ಯೂಚರ್ಲಿ ನಿಮಗೆ ನೆರಳಾಗಿರ್ತದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬೇಗ ಲ್ಯಾಂಡ್ನ ಕೊಳ್ಳೋರು ಕಾಲ್ ಮಾಡಿ. ಮತ್ತು ರೆಡ್ ಸಾಯಿಲು, ಪ್ಯೂರ್ ರೆಡ್ ಸಾಯಿಲ್ ಇದು, ಏನು ಮಾತಾಡೋಂಗಿಲ್ಲ ಮಣ್ಣು ಬಗ್ಗೆ. ಮಣ್ಣಂತೂ ತುಂಬ ಚೆನ್ನಾಗಿದೆ ನೋಡಿ, ಫುಲ್ಲು ಉಡಿ ಮಣ್ಣು,
ತುಂಬ ಚೆನ್ನಾಗಿದೆ ಮಣ್ಣು. ಈ ಥರ ಮಣ್ಣು ಲ್ಯಾಂಡ್ ಸಿಗಬೇಕು ಅಂದರೆ ತುಂಬ ಕಷ್ಟ. ಬ್ಲ್ಯಾಕ್ ಸಾಯಿಲು ಅವು ಇವು ಜಾಸ್ತಿನೇ ಸಿಗೋದು. ಮತ್ತು ಈ ಥರ ಉಡಿ ಮಣ್ಣು ರೆಡ್ಡು ಸಿಗೋದು ಕಷ್ಟ. ಚೆನ್ನಾಗಿದೆ ಲ್ಯಾಂಡು ನೋಡಿ. ಎಲ್ಲ ಇದು ಒಣಗೋಯ್ತೈತೆ, ಯಾವುದು ತೆಂಗಿನ ಮರಗಳು ಒಣಗೋಯ್ತೈತೆ ನೋಡಿ. ಪಾಪ ಇದಕ್ಕೆ ವ್ಯವಸಾಯನೇ ಇಲ್ಲ, ಯಾರೂ ವ್ಯವಸಾಯನೇ ಮಾಡ್ತಾಯಿಲ್ಲ. ಇದನ್ನ ಎಷ್ಟು ಬೇಜಾರಾಯ್ತೈತೆ ತೆಂಗಿನ ಮರಗಳು ನೋಡಿದ್ರೆ ಅಂದರೆ ನೋಡಿ. ಯಾರೂ ಒಂದು ಪಾತಿ ಮಾಡಿ ನೀರು ಕಟ್ಟೋರಿಲ್ಲ, ಎಲ್ಲ ಒಣಗೋಯ್ತೈತೆ, ವೇಸ್ಟ್ ಆಗ್ಬಿಡುತ್ತೆ. ಆಲೇ ಫಲ ಕೊಡ್ಬೇಕಾಗಿದ್ದು ಮರಗಳಿವು, ಇನ್ನು ಫಲ ಬಂದಿಲ್ಲ, ಬರ್ತಾಯಿದೆ ಸಖತ್ ಕಷ್ಟಪಟ್ಟು. ವ್ಯವಸಾಯ ಮಾಡಿದ್ರೆ ನೀಟಾಗಿ ಇನ್ನೂ ಬರುತ್ತೆ. ಮತ್ತು ಹಾಗೆ ರೋಡ್ಗೆ ಹೋಗ್ತೀನಿ ನೋಡಿ, ರೋಡು ತೋರಿಸ್ಕೊಡ್ತೀನಿ ಹೇಗಿದೆ ಅಂತ. ಟೋಟಲ್ 3 ಎಕರೆ 5 ಗುಂಟೆ ಜಾಗ ನೋಡಿ. ಇಲ್ಲಿ ಫೆನ್ಸನ್ನೆಲ್ಲ ಹಾಕಿದ್ದಾರೆ, ಇದೇ ಕಲ್ಲೆಲ್ಲ ಹಾಕಿ ನೀಟಾಗಿ ರೆಡಿ ಇಟ್ಟಿದ್ದಾರೆ. ಯಾವುದೇ ರೀತಿ ಏನಿಲ್ಲ. ಮತ್ತು ಇದು ಪಕ್ಕದವ್ರದ್ದು ಲ್ಯಾಂಡು 4 ಎಕರೆ, ಬೇರೆಯವ್ರದ್ದು 4 ಎಕರೆ ಇದೆ. ಸೇಮ್ ಅವ್ರದ್ದು ಮಧ್ಯ ಚಾನಲ್ ಕಟ್ಟಾಗಿದೆ ನೋಡಿ. ರೋಡ್ ಹತ್ರ ಬಂದೆ, ಇದೇ ರೋಡು. ಹೀಗೆ ಮುಂದೆ ಒಂದು 50 ಮೀಟರ್ಸ್ ಹೊರಗಡೆ ಹೋದರೆ ಟಾರ್ ರೋಡ್ ಸಿಗುತ್ತೆ. ಇದೇ ಲ್ಯಾಂಡು ನೋಡಿ. ಯಾರಾದರೂ ಆಸಕ್ತಿ ಇದ್ದರೆ ಕಾಲ್ ಮಾಡಿ. ಥ್ಯಾಂಕ್ ಯು, ಬಾಯ್. ಇದು ನಮ್ಮ ನೋಡಿದ್ರಲ್ಲ ತೋರಿಸ್ತೀನಿ ಬಿಡಿ, ಪಾರ್ಟಿ ಅವರೇ ಬರ್ತೀವಿ. ಹಾಂ, ಕರ್ಕೊಬರೋಣ. ಇಲ್ಲಿವರೆಗಲ್ವಣ ಇದು? ಹಾಂ, ನೋಡಿ. ಇಲ್ಲಿ ಈ ಬೇಲಿಯಿಂದ ಈ ಕಡೆ ಜಮೀನು ಇರೋದು, ಇವೆಲ್ಲ ತೆಂಗಿನ ಮರಗಳೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು. ಇದೇ ರೋಡು, ರೈಟ್ ಸೈಡ್ದ ಜಮೀನು, ತೆಂಗಿನ ಮರಗಳು, ಇದೇ ಬೇಲಿ ಎಂಡಿಂಗು, ಮತ್ತು ಇದೊಂದು ರೋಡು. ಮತ್ತು ಇದರಲ್ಲಿ ರೈಟ್ ಹಾಕಿಲ್ಲ, ಬೇಜಾರು ಮಾಡ್ಕೊಬಿಡಿ. ಯಾಕಂದರೆ ಎಲ್ಲ ಕಮೆಂಟ್ ಮಾಡ್ತಾರೆ, ರೈಟ್ ಹಾಕೋ, ಬೊಗಳೆ ಮಾತುಗಳು ಆಡಬೇಡ, ಹಾಗೆ ಹೀಗೆ ಅಂತ. ದಯವಿಟ್ಟು ನಾನೇ ಕಾಲ್ ಮಾಡಿದ್ರೆ ಮಾತಾಡ್ತೀನಿ, ಎಲ್ರಿಗೂ ರೆಸ್ಪಾನ್ಸ್ ಮಾಡ್ತೀನಿ ಖಂಡಿತವಾಗ್ಲೂ, ಯಾರಿಗೂ ಇಲ್ಲ ಅಂತ ಹೇಳಲ್ಲ. ಕಮೆಂಟ್ ಮಾಡೋಕ್ಕಿಂತ ಜಾಸ್ತಿ ಕಾಲ್ ಮಾಡಿ. ಇದು ನಿಮಗೆ ಗೊತ್ತಿದೆ, ಕಡಲೆಪುರಿ ವ್ಯಾಪಾರ ಅಲ್ಲ ಇದು, ಒಳ್ಳೆ ಜಿನೇನಾಗಿ ಮಾಡ್ಬೇಕಾದ್ರೆ ಕೆಲಸಗಳು. ಕಡಲೆಪುರಿ ವ್ಯಾಪಾರ ಆಗಿದ್ದರೆ ರೈಟ್ ಹಾಕಿರ್ತಿದ್ದೇನೋ ಗೊತ್ತಿಲ್ಲ.